ನೆರೆ ದೇಶದ ಶತ್ರುಗಳು ಬಂದು ಯುದ್ಧವನ್ನ ಮಾಡುವಾಗ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ನೀವು ವಿದ್ಯಾರ್ಥಿಗಳ ಮೇಲೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು, ಯುವ ಸಮೂಹ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ, ಅನುಭವಿಸ್ತಾ ಇದೆ. ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಈ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ದಿನಗಳು ಬರುತ್ತೆ ಅಂತಕ್ಕಂಥ ಮಾತನ್ನ, ಈ ಉಡಾಫೆ, ಈ ದುರಹಂಕಾರ ಅಥವಾ ಮೌನ ಇವ್ಯಾವುದು ಕೂಡ ಪ್ರಜಾಪ್ರಭುತ್ವದಲ್ಲಿ ನಡೆಯೋದಿಲ್ಲ, ನಡೆಯಬಾರದು ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಮತ್ತೆ 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 ಅರ್ಥ ಮಾಡ್ಕೋಬೇಕಾಗಿದೆ. ಬಂಧುಗಳೇ, ಜೈ ಭೀಮ್, ನಮ ಬುದ್ಧಾಯ. ನಾನು ನಿಮ್ಮ ಹರ ಮಹೇಶ್. ದೆಹಲಿಯ ಜಂತರ್ ಮಂತರ್ ನಡೀತಾ ಇರತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಅದಕ್ಕೆ ಕೇಂದ್ರ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ತೋರಿಸ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆಗಳನ್ನ ಭಾರತ ಮಾತ್ರವಲ್ಲ ಇಡೀ ಜಗತ್ತು ನೋಡ್ತಾ ಇದೆ. ಬಂಧುಗಳೇ, ಪರೀಕ್ಷೆಗಳ ಪತ್ರಿಕೆಗಳು, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಕ್ಕಂಥದ್ದು ಹೊಸದಲ್ಲ. ತುಂಬಾ ವರ್ಷಗಳಿಂದನೂ ಕೂಡ ವಿದ್ಯಾರ್ಥಿಗಳಿಗೆ ಮೋಸ ಮಾಡತಕ್ಕಂತಹ ಅಥವಾ ಇದೊಂದು ಭ್ರಷ್ಟಾಚಾರದ ಭಾಗವಾಗಿ ಅನೇಕ ವರ್ಷಗಳು ಅನೇಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಬರ್ತಾ ಇದೆ. ಮೊನ್ನೆಯೂ ಕೂಡ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ಮೇಲೆ ಒಂದು ಜವಾಬ್ದಾರಿಯುತವಾದಂತ ಸರ್ಕಾರ ಏನು ಮಾಡಬಹುದಾಗಿತ್ತು? ಸಹಜವಾಗಿ, ಯಾಕೆಂದ್ರೆ ಸರ್ಕಾರ ಯಾವಾಗ್ಲೂ ಜನಗಳ ಪರವಾಗಿ ಇರಬೇಕು. ಯಾಕಂದ್ರೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ಸರ್ಕಾರ. ಕೇಂದ್ರದ ಬಿಜೆಪಿ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನ ತಾಳಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅದು ಆಕಾಶದಿಂದ ಉದುರಿದ ಸರ್ಕಾರ ಅಲ್ಲ, ಅಥವಾ ಇದು ರಾಜಪ್ರಭುತ್ವ ಅಲ್ಲ, ತಾನಿಷ್ಟ ಬಂದಂಗೆ ಇರ್ತೀನಿ ಅಂತ ಹೇಳಲಿಕ್ಕೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಇದು. ಸರ್ಕಾರ ಯಾವಾಗ್ಲೂ ಕೂಡ ಜನರ ಪರವಾಗಿರ್ಬೇಕು. ವಿದ್ಯಾರ್ಥಿಗಳು ಜನಸಮೂಹದ ಒಂದು ಭಾಗವೇ, ಹಾಗೆ ನೋಡ್ಕೊಂಡ್ರೆ ಪ್ರಮುಖವಾದಂತ ಭಾಗ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇದರಿಂದ ಅಂತ ಗೊತ್ತಾದಾಗ ಇವರು ಮರುಪರೀಕ್ಷೆ ಮಾಡುವ ತೀರ್ಮಾನವನ್ನ ತೆಗೆದುಕೊಳ್ಳುವ ಜೊತೆಗೆ ಈ ಜವಾಬ್ದಾರಿಯುತವಾದಂತ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು? ಯಾಕಂದ್ರೆ ಇದೊಂದು ನ್ಯಾಷನಲ್ ಲೆವೆಲ್ ನಲ್ಲಿ ನಡೀತಕ್ಕಂಥ ಪರೀಕ್ಷೆ, ಕೇಂದ್ರ ಸರ್ಕಾರದ ಮೂಗಿನ ಅಡಿಯಲ್ಲಿ ನಡೀತಕ್ಕಂಥ ಪರೀಕ್ಷೆ ಅಂದ್ರೆ ಇದಕ್ಕೆ ಪ್ರಧಾನಮಂತ್ರಿಗಳು ಹೊಣೆಗಾರಿಕೆಯನ್ನು ಹೊರಬೇಕು, ಮತ್ತೆ ಶಿಕ್ಷಣ ಮಂತ್ರಿಗಳು ಕೂಡ, ಕೇಂದ್ರದ ಶಿಕ್ಷಣ ಮಂತ್ರಿಗಳು ಕೂಡ ಹೊಣೆಗಾರಿಕೆಯನ್ನು ಹೊರಬೇಕು. ಇದು ಬಹಳ ಸಹಜವಾಗಿ ಜನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವದಲ್ಲಿ ಇದನ್ನ ಮಾಡಲೇಬೇಕಾಗಿತ್ತು. ಆದರೆ ಪ್ರಧಾನಮಂತ್ರಿಗಳು ಮಾತಾಡ್ಲಿಲ್ಲ ನಿನ್ನೆ ತನಕನು ಮೊನ್ನೆ ತನಕನು. ಶಿಕ್ಷಣ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಅಂದ್ರೆ ಜವಾಬ್ದಾರಿಯನ್ನ ಹೊತ್ಕೊಳ್ಳಿಲ್ಲ. ಹೋಗ್ಲಿ, ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡೋಕ್ ಮುಂಚೆ, ಇದೊಂದು ನ್ಯಾಷನಲ್ ಇಶ್ಯೂ ಆಗಿ ಹೊರಗಡೆ ಬರಕ್ ಮುಂಚೆ ಬಹಳ ಸಹಜವಾಗಿ ಏನ್ ಮಾಡ್ಬೇಕಾಗಿತ್ತು? ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂದ್ರೆ ಎಲ್ಲಿಂದ ಲೀಕ್ ಆಗಿದೆ? ಅದು ಅಧಿಕಾರಿಗಳ ಲೆವೆಲ್ ಅಲ್ಲಿ ಆಗಿದೆಯಾ, ಕಾಲೇಜಿನ ಮಟ್ಟದಲ್ಲಿ ಆಗಿದೆಯಾ, ಪ್ರಾಧ್ಯಾಪಕರ ಮಟ್ಟದಲ್ಲಿ ಆಗಿದೆಯಾ, ಅಥವಾ ಯಾವ ತಾಂತ್ರಿಕ ಕಾರಣಗಳಿಂದ ಇದು ಲೀಕ್ ಆಯಿತು, ಎಲ್ಲಿಂದ ಲೀಕ್ ಆಯಿತು ಅಂತಕ್ಕಂಥದ್ದನ್ನ ಒಂದು ಜವಾಬ್ದಾರಿಯುತವಾದಂತ ಸರ್ಕಾರ ತನಿಖೆಗೆ ಒಳಪಡಿಸಬೇಕಾಗಿತ್ತು. ತನಿಖೆಗೆ ಒಳಪಡಿಸಿ ಪ್ರಾಥಮಿಕವಾಗಿ ಪ್ರಮುಖವಾದಂತ ಕಾರಣ, ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣುವಂತಹ ವ್ಯಕ್ತಿಗಳನ್ನ ಏನು ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆಗೆ ಒಳಪಡಿಸಬೇಕಾಗಿತ್ತು. ಬಹಳ ಸಿಂಪಲ್. ಅವ್ರಿಗೆ ಶಿಕ್ಷೆ ಆಗಿದ್ರೆ ಬಹುಶಃ ಮರುಪರೀಕ್ಷೆ ಅದರ ನಂತರ ಆಗಿದ್ರು ಕೂಡ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಬೀದಿಗೆ ಇಳಿತಾ ಇರಲಿಲ್ಲ. ಅದನ್ನ ಮಾಡ್ಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ರು ಸಂಪೂರ್ಣವಾಗಿ. ಮರುಪರೀಕ್ಷೆ ಮಾಡೋದನ್ನೇ ದೊಡ್ಡ ಪರಿಹಾರ ಅಂತ ಅನ್ಕೊಂಡ್ರು, ಮರುಪರೀಕ್ಷೆ ಮಾಡಿದ್ದನ್ನೇ ಸಾಧನೆ ಅಂತ ಈಗ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು. ಇದು ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ಯಾಕೆಂದ್ರೆ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬರೀತಕ್ಕಂತ ಒಂದು ಪರೀಕ್ಷೆ, 22 ಲಕ್ಷ ಜನ ಬರಿತಾ ಇದ್ದಾರೆ. 22 ಲಕ್ಷ ಜನ ಬರಿತಾ ಇದ್ದಾರೆ ಅಂತ ಹೇಳಿದ್ರೆ 22 ಲಕ್ಷ ಕುಟುಂಬಗಳು, ಒಂದು ಕುಟುಂಬದಲ್ಲಿ 5 ಜನ ಅಂದ್ರೆ ಕೋಟ್ಯಾಂತರ ಜನ ತಂದೆ ತಾಯಿಗಳು, ಪೋಷಕರು ಎಲ್ಲರೂ ಕೂಡ ಮಕ್ಕಳ ಭವಿಷ್ಯದ ವೈದ್ಯರನ್ನಾಗಿ ನೋಡ್ಲಿಕ್ಕೆ ಶ್ರಮವನ್ನ ಹಾಕಿರ್ತಾರೆ, ತಿಂಗಳಾನ್ಗಟ್ಲೆ ಓದಿರ್ತಾರೆ, ಕೋಚಿಂಗ್ ತೆಗೆದುಕೊಂಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಮಾನಸಿಕವಾದಂತ ಒತ್ತಡ ಬಿದ್ದಿರ್ತದೆ, ನಿದ್ರೆಗಿಟ್ಟಿರ್ತಾರೆ, ಊಟ ಬಿಟ್ಟಿರ್ತಾರೆ, ಈ ಒಂದೊಂಥರ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ತಾರೆ. ನಾನು ಈ ಪರೀಕ್ಷೆನ ಕ್ಲಿಯರ್ ಮಾಡಬೇಕು ಅಂತ. ಆ ಯಾವ ಭಾವನೆಗಳಿಗೂ ಸೊಪ್ಪಾಕದೇ ಇರ್ತಕ್ಕಂಥ ಸರ್ಕಾರ ಮೌನ ವಹಿಸೋದ್ರ ಮೂಲಕ, ಉಡಾಫೆ ಮಾಡುವ ಮೂಲಕ, ನೆಗ್ಲೆಕ್ಟ್ ಮಾಡುವ ಮೂಲಕ ಒಂದು ಮರುಪರೀಕ್ಷೆಗೆ ಆದೇಶ ಮಾಡಿ ಕೈ ತೊಳ್ಕೊಬಿಡುತ್ತೆ ಸರ್ಕಾರ. ಆದರೆ ನಾನು ಆಗ್ಲೇ ಹೇಳಿದಾಗೆ, ಯಾವ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ಲಿಕ್ಕೆ ಪ್ರಮುಖವಾದಂತ ಬೇಸಿಕ್ ಯಾರು ವ್ಯಕ್ತಿಗಳು ಇರ್ತಾರೋ ಅದನ್ನ ತನಿಖೆಯಲ್ಲಿ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬಿಟ್ಟಿದ್ರೆ ಮತ್ತು ತನಿಖೆಯ ಸಂದರ್ಭದಲ್ಲಿ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಒಬ್ಬ ಕೇಂದ್ರದ ಶಿಕ್ಷಣ ಮಂತ್ರಿ ತಾನೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಬಿಟ್ಟಿದ್ದಿದ್ರೆ, ಅಥವಾ ಒಬ್ಬ ಜವಾಬ್ದಾರಿಯುತವಾದಂತ ಪ್ರಧಾನಮಂತ್ರಿಗಳು ನಿನ್ನ ಡಿಪಾರ್ಟ್ಮೆಂಟ್ ನೀನೇ ಇದಕ್ಕೆ ಜವಾಬ್ದಾರಿ, ನೀನು ಏನು ರಾಜೀನಾಮೆಯನ್ನು ಕೊಟ್ಟು
ತನಿಖೆಯನ್ನು ಎದುರಿಸಿ ನೀನು ನಿರಪರಾಧಿ ಅಂತ ಸಾಬೀತಾದ್ಮೇಲೆ ಮತ್ತೆ ನಾನು ಕ್ಯಾಬಿನೆಟ್ಗೆ ಸೇರಿಸ್ಕೊತೀನಿ ಅಂತಕ್ಕಂಥ ಒಂದು ಜವಾಬ್ದಾರಿಯುತವಾದಂತಹ ಮಾತುಗಳನ್ನಾದ್ರೂ ಕೂಡ ಪ್ರಧಾನಮಂತ್ರಿಗಳು ಆಡ್ಬೇಕಾಗಿತ್ತು. ಬಹುಶಃ ಇದನ್ನೆಲ್ಲ ನಿರೀಕ್ಷೆ ಮಾಡೋದು ಒಂಥರ ಮೂರ್ಖತನವೇನು ಅಂತ ಅನ್ಸುತ್ತೆ. ಯಾಕೆಂದ್ರೆ ಪ್ರಧಾನಮಂತ್ರಿಗಳು ಹೆಚ್ಚಾನೆಚ್ಚು ವಿಚಾರದಲ್ಲಿ ಮೌನ ವಹಿಸಿಬಿಡ್ತಾರೆ. ರಾಮ ಮಂದಿರದ ಹುಂಡಿ ಕಳ್ಳತನ ಆಯಿತು, ಮೌನ. ನೂರಾರು ವಿಚಾರಗಳಲ್ಲಿ ಮೌನವನ್ನೇ ವಹಿಸ್ತಾರೆ. ಬೇಡದಿರೋ ಕಡೆ ತುಂಬಾ ಚೆನ್ನಾಗಿ ನಗುತ್ತಾರೆ, ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ, ಬೇಕಾಗಿರೋ ಕಡೆ ಮಾತಾಡೋದಿಲ್ಲ ಅವರು. ಬಟ್ ಜನ ಪ್ರಶ್ನೆ ಕೇಳ್ತಾರೆ, ಯು ಆರ್ ಅಕೌಂಟಬಲ್, ನೀವು ಹೇಳಬೇಕು, ನೀವು ಮಾತಾಡಬೇಕು, ನೀವು ಕಾರ್ಯಪ್ರವೃತ್ತರಾಗಬೇಕಾಗಿತ್ತು, ಆಗ್ಲಿಲ್ಲ. ಇದು ಕೇಂದ್ರ ಸರ್ಕಾರ ಈಗ ತ್ವರಿತವಾದಂತ ನ್ಯಾಯಾಲಯವನ್ನ ನಾವು ಮಾಡ್ತೀವಿ, ಈಗ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಜನ ಬೀದಿಗಿಳಿದು, ಕೋಟ್ಯಾಂತರ ಜನ ಓದೋದನ್ನ ಬಿಟ್ಟು, ಲಕ್ಷಾಂತರ ಜನ ಬೀದಿಗಿಳಿದು, ಪೊಲೀಸರಿಂದ ಏಟು ತಿಂದು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಗಂಟಲು ಹರ್ಕೊಂಡು ಊಟ ಬಿಟ್ಟು ಇಷ್ಟೊಂದು ಜಗತ್ತಿನ ಇಶ್ಯೂ ಆಗೋ ತನಕ ಬಿಟ್ಕೊಂಡು ಬಂದದ್ದು ನಿಜಕ್ಕೂ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಮಹಾ ಅಪರಾಧ. ಈಗ ವಿದ್ಯಾರ್ಥಿಗಳ ಈ ಒಂದು ಪ್ರತಿಭಟನೆ ಏನಿದೆ, ಇದಕ್ಕೆ ಮಣಿಯಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದರೆ ವಿದ್ಯಾರ್ಥಿಗಳನ್ನ ಲಾಠಿ ಚಾರ್ಜ್ ಮಾಡಿ, ಹೊಡೆದು, ಅಶ್ರುವಾಯುವನ್ನು ಸಿಡಿಸಿ ಭಯವನ್ನು ಉತ್ಪಾದನೆ ಮಾಡೋದಲ್ಲದೆ ಈಗ ವೆಸ್ಟ್ ಬೆಂಗಾಲಿಂದ ಒಂದಷ್ಟು ಸೇನಾ ತುಕಡಿಗಳನ್ನ ಕರೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ವಿಚಾರ ಬಂದಿದೆ. ಸ್ವಾಮಿ, ಯಾರೋ ನೆರೆ ದೇಶದ ಶತ್ರುಗಳು ಬಂದು ಯುದ್ಧವನ್ನ ಮಾಡುವಾಗ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ನೀವು ವಿದ್ಯಾರ್ಥಿಗಳ ಮೇಲೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು, ಯುವ ಸಮೂಹ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ, ಅನುಭವಿಸ್ತಾ ಇದೆ. ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಈ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ದಿನಗಳು ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಉಡಾಫೆ, ಈ ದುರಹಂಕಾರ ಅಥವಾ ಮೌನ ಇವ್ಯಾವುದು ಕೂಡ ಪ್ರಜಾಪ್ರಭುತ್ವದಲ್ಲಿ ನಡೆಯೋದಿಲ್ಲ, ನಡೆಯಬಾರದು ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಮತ್ತೆ 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 ಅರ್ಥ ಮಾಡ್ಕೋಬೇಕಾಗಿದೆ. ಜೈ ಭೀಮ್. ಥ್ಯಾಂಕ್ ಯು ಸೋ ಮಚ್.